ನಮಸ್ಕಾರ ವೀಕ್ಷಕರೇ. ಲೋಕಕದನಕ್ಕೆ ದಿನಗಳ ಎಣಿಕೆ ಆರಂಭವಾಗಿದೆ. ಟಿಕೆಟ್ ಪಡೆದವರೆಲ್ಲ ಒಂದು ಕಡೆ ಪ್ರಚಾರದಲ್ಲಿ ತೊಡಗಿದ್ರೆ ಇನ್ನೊಂದು ಕಡೆ ನಾಮಪತ್ರ ಸಲ್ಲಿಕಾ ಪ್ರಕ್ರಿಯೆಗಳು ಭರದಿಂದ ಸಾಗ್ತಾ ಇವೆ. ಈ ಬಾರಿಯ ಎಲೆಕ್ಷನ್ ತೀವ್ರ ಕುತೂಹಲ ಮೂಡಿಸೋದಕ್ಕೆ ಕಾರಣ ಆಗಿರೋದು ಕೆಲ ಅಭ್ಯರ್ಥಿಗಳು. ಆ ಪೈಕಿ ಮೊದಲ ಸಾಲಲ್ಲಿ ಮೊದಲ ಸ್ಥಾನದಲ್ಲಿ ಇರೋದು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಕುರಿತಂತೆ ಸಾಕಷ್ಟು ವಿಚಾರಗಳು, ಅಪ್ಡೇಟ್ಗಳನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಮೂಲಕ ನಾವು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಆದ್ರೆ ಈಗ ಹೇಳ್ತಾ ಇರೋ ವಿಷಯ ಬಹಳ ಅಚ್ಚರಿ ಮೂಡಿಸೋದರ ಜೊತೆಗೆ ಅಣ್ಣಾಮಲೈ ಬಗ್ಗೆ ಇನ್ನಷ್ಟು ಗೌರವವನ್ನ ಹೆಚ್ಚಿಸುತ್ತೆ. ಅದೇನೆಂದ್ರೆ, ರಾಜಕೀಯಕ್ಕೆ ಇಳಿದಾಗಿನಿಂದ ಅಣ್ಣಾಮಲೈ ಒಂದೇ ಒಂದು ರಜೆಯನ್ನ ಪಡೆದಿಲ್ಲ ಅನ್ನೋದು. ಎಸ್, ಇನ್ನೂ ಯಾವ ಎಲೆಕ್ಷನ್ ನಲ್ಲಿ ಗೆದ್ದು ಅಧಿಕಾರ ಪಡೆಯದೇ ಇದ್ರೂ ಒಂದು ದಿನ ಅಣ್ಣಾಮಲೈ ರಜೆ ಪಡೆದಿಲ್ಲ ಅನ್ನೋದು ಈಗ ಸುದ್ದಿ ಆಗ್ತಾ ಇದೆ. ಇಷ್ಟು ದಿನ ಅಣ್ಣಾಮಲೈರನ್ನ ಪ್ರಧಾನಿ ಮೋದಿ ಹಾಗೂ ಯೋಗಿಗೆ ಹೋಲಿಸ್ತಾ ಇದ್ರು. ಈ ವಿಚಾರ ತಿಳಿದ ಮೇಲಂತೂ ಪಕ್ಕ ಅಣ್ಣಾಮಲೈ ಪಿಎಂ ಅಭ್ಯರ್ಥಿ ಅಂತ ಜನ ಕೊಂಡಾಡ್ತಾ ಇದ್ದಾರೆ. ಈ ಮಧ್ಯೆ ಅಣ್ಣಾಮಲೈ ಪಾಪ್ಯುಲಾರಿಟಿ ಹೆಚ್ಚೋದಕ್ಕೆ ಅವರು IPS ಆಗಿದ್ರು ಅನ್ನೋದು ಒಂದು ಕಾರಣ. ಈಗ ಅದೇ ಫಾರ್ಮುಲಾ ಬಳಸ್ತಾ ಇರೋ ಕಾಂಗ್ರೆಸ್ ತಮಿಳುನಾಡಲ್ಲಿ ಅಚ್ಚರಿಯ ಕ್ಯಾಂಡಿಡೇಟ್ ಹಾಕಿದೆ. ಹಾಗಿದ್ರೆ ಅಣ್ಣಾಮಲೈ ಹಾದಿ ಹೇಗಿದೆ? ಅಣ್ಣಾಮಲೈರನ್ನ ಸೋಲಿಸೋದಕ್ಕೆ ಯಾರ್ಯಾರು ಒಂದಾಗ್ತಾ ಇದ್ದಾರೆ? ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಕಣಕ್ಕಿಳಿಸಿರೋದು ಯಾರನ್ನ? ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಾದರಸದಂತೆ ಆಕ್ಟಿವ್ ಆಗಿರೋ ಅಣ್ಣಾಮಲೈ ಪಾಲಿಟಿಕ್ಸ್ಗೆ ಕಾಲಿಟ್ಟ ಬಳಿಕ ತಮಿಳುನಾಡಿನಲ್ಲಿ ಎಂಥ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ದಿನೇ ದಿನೇ ಜನರು ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಅದಕ್ಕೆ ತಕ್ಕಂತ ಶ್ರಮವನ್ನ ಹಾಕ್ಲೇಬೇಕು ಅನ್ನೋದು ವಾಸ್ತವ. ಆದ್ರೆ ಅಣ್ಣಾಮಲೈ ಹಾಕಿರೋ ಶ್ರಮ ಎಂತದ್ದು ಅಂತ ಗೊತ್ತಾದ್ರೆ ಒಂದು ಸಲ ಅಚ್ಚರಿಯೂ ಆಗುತ್ತೆ, ಹಾಗೆ ಹೆಮ್ಮೆಯೂ ಆಗುತ್ತೆ. ಆಕ್ಟಿವ್ ರಾಜಕಾರಣ ಆರಂಭಿಸಿದ ಬಳಿಕ ನಾನು ಒಂದೇ ಒಂದು ದಿನ ರಜೆ ತೆಗೆದುಕೊಂಡಿಲ್ಲ. ನನ್ನ ತಾಯಿಯನ್ನೇ ನೋಡಿ 2 ತಿಂಗಳಾಗಿದೆ ಅನ್ನೋದನ್ನ ಕಾರ್ಯಕರ್ತರ ಬಳಿಯಲ್ಲಿ ಹೇಳಿಕೊಂಡಿದ್ದಾರೆ ಅಣ್ಣಾಮಲೈ. ಟಿಕೆಟ್ ಘೋಷಣೆ ಬಳಿಕ ಕ್ಯಾಂಪೇನ್ ವೇಗವನ್ನ ಇನ್ನಷ್ಟು ಹೆಚ್ಚಿಸಿರೋ ಅಣ್ಣಾಮಲೈ ಪ್ರಚಾರ ಸಭೆಯಲ್ಲಿ ಈ ಮಾತನ್ನ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಬಿಜೆಪಿ ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅನ್ನೋದು ನಿಮಗೆ ಗೊತ್ತಿದೆ. ಈಗ ಬದಲಾವಣೆ ಆರಂಭವಾಗಿದ್ದು ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ಜನರಿಗೆ ನಂಬಿಕೆ ಬಂದಿದೆ. ರಾಜ್ಯ ಸರ್ಕಾರಗಳ ನಿಜವಾದ ಮುಖ ಬಯಲಾಗಿದೆ. ಇಂಥ ಟೈಮ್ನಲ್ಲಿ ನಾವು ಬದಲಾವಣೆ ಮಾಡಲೇಬೇಕು. ಈಗ ಬದಲಾವಣೆ ಮಾಡದೇ ಇದ್ರೆ ಮತ್ತೆ ಯಾವಾಗಲೂ ಬದಲಾವಣೆ ಸಾಧ್ಯವಿಲ್ಲ. ಬಿಜೆಪಿಯಿಂದ 19 ಅಭ್ಯರ್ಥಿಗಳು ಈ ಬಾರಿ ಸ್ಪರ್ಧಿಸ್ತಾ ಇದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಪ್ರಚಾರವನ್ನ ಮಾಡಲೇಬೇಕಿದೆ. ನಮ್ಮ ಕ್ಷೇತ್ರಕ್ಕೆ ಮೋದಿ ಬರ್ತಾರೆ ಅಂತ ಕಾದು ಕೂರುವ ಬದಲಿಗೆ ನಾನೇ ಮೋದಿ ಅಂತ ಅಂದುಕೊಂಡು ನಾವೆಲ್ಲ ಕೆಲಸ ಮಾಡಬೇಕಿದೆ ಅಂತ ಕರೆ ಕೊಟ್ಟಿದ್ದಾರೆ ಅಣ್ಣಾಮಲೈ. ತಮಿಳುನಾಡಿನಲ್ಲಿ ಈ ಮಟ್ಟದ ಬದಲಾವಣೆ ಬಂದಿದ್ದು ಯಾಕೆ ಅನ್ನೋದು ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ. ಒಂದು ಕೆಲಸವನ್ನ ಆರಂಭಿಸಿದ್ರೆ ಅದು ಮುಗಿಯೋ ತನಕ ಅದನ್ನ ಬಿಟ್ಟು ಬೇರೆ ಯೋಚನೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಅಣ್ಣಾಮಲೈ ಮುನ್ನುಗ್ತಾ ಇದ್ದಾರೆ. ಇದರಿಂದಲೇ ತಮಿಳು ನೆಲದಲ್ಲಿ ಕಮಲ ಅರಳೋ ಸಿಗ್ನಲ್ ಸಿಗ್ತಾ ಇರೋದು. ಪ್ರಧಾನಿ ಮೋದಿ ರಾಜಕೀಯದ ಹಿನ್ನೆಲೆಯನ್ನ ನೋಡ್ತಾ ಹೋದ್ರು ನಮಗೆ ಇಂಥದ್ದೇ ಉದಾಹರಣೆಗಳು ಸಿಗ್ತಾ ಹೋಗುತ್ತವೆ. ಪ್ರಧಾನಿ ಸ್ಥಾನದಲ್ಲಿ ಇದ್ರೂ ಕೂಡ ಮೋದಿ ಕುಟುಂಬಕ್ಕೆ ಅಂಟಿಕೊಳ್ಳದೆ ದೇಶ ಮೊದಲು ಅಂತ ಹೇಗೆ ಕೆಲಸ ಮಾಡಿದ್ರು ಅನ್ನೋದು ಕಣ್ಮುಂದೆಯೇ ಇದೆ. ಇನ್ನು ಯೋಗಿ ವಿಚಾರಕ್ಕೆ ಬಂದ್ರು ಅಷ್ಟೇ. ಇಂದಿಗೂ ಕೂಡ ಯೋಗಿ ಆದಿತ್ಯನಾಥ್ ಸಹೋದರರು ಹಾಗೂ ಸಂಬಂಧಿಕರು ಯಾವುದೇ ಅಧಿಕಾರವನ್ನ ಬಯಸದೆ ತಮ್ಮ ವೃತ್ತಿಯನ್ನ ತಾವು ಮಾಡಿಕೊಂಡು ಹೋಗ್ತಿದ್ದಾರೆ. ಆದ್ರಿಂದ ಅಣ್ಣಾಮಲೈರನ್ನ ಕೂಡ ಅದೇ ಸಾಲಲ್ಲಿಟ್ಟು ನೋಡ್ತಾ ಇದ್ದಾರೆ ಜನ. ಈಗ ಎಲ್ಲರಲ್ಲೂ ಒಂದು ಪ್ರಶ್ನೆ ಬರಬಹುದು. ಅದೇನಂದ್ರೆ, ಆಕ್ಟಿವ್ ರಾಜಕಾರಣ ಅಂದ್ರೆ ಮನೆ ಮಠ ಬಿಡೋದಾ ಅಂತ. ಆದ್ರೆ ಅವಶ್ಯಕತೆ ಇದ್ದಾಗ ಸಂಕಲ್ಪ ತೊಟ್ಟು ಶ್ರಮ ಹಾಕದೇ ಇದ್ರೆ ಜನರ ನಂಬಿಕೆ ಗಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಆ ನಿಟ್ಟಿನಿಂದ ಪಕ್ಷಕ್ಕಾಗಿ ತನು ಮನಧನ ಅರ್ಪಿಸ್ತಾ ಇದ್ದಾರೆ ಅಣ್ಣಾಮಲೈ. ಇನ್ನು ಕೊಯಂಬತ್ತೂರು ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿರೋ ಅಣ್ಣಾಮಲೈ DMK ಹಾಗೂ AADMK ವಿರುದ್ಧ ದೊಡ್ಡ ಆರೋಪವೊಂದನ್ನ ಮಾಡಿದ್ದಾರೆ. ಅದೇನೆಂದ್ರೆ, ರಾಜಕೀಯವಾಗಿ 2 ಪಕ್ಷಗಳು ವೈರಿಯಾಗಿದ್ರು ಅಣ್ಣಾಮಲೈರನ್ನ ಸೋಲಿಸೋದಕ್ಕೆ ಕೊಯಂಬತ್ತೂರಿನಲ್ಲಿ 2 ಪಕ್ಷಗಳು ಒಂದಾಗಿವೆ ಅಂತ. ಸದ್ಯ 2 ಪಕ್ಷಗಳು ದೂರ ಇವೆ. ಆದ್ರೆ ಏಪ್ರಿಲ್ 10ರ ನಂತರ ಕೊಯಂಬತ್ತೂರು ಕ್ಷೇತ್ರದಲ್ಲಿ ಒಂದಾಗಿ ತಂತ್ರಗಾರಿಕೆ ನಡೆಸೋ ಸಾಧ್ಯತೆ ಇದೆ. ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ 2 ಪಕ್ಷಗಳಲ್ಲಿ ಒಂದು ಪಕ್ಷ ಕೊಯಂಬತ್ತೂರಿನಲ್ಲಿ ಪ್ರಚಾರವನ್ನ ನಿಲ್ಲಿಸೋ ಪ್ಲಾನ್ ಮಾಡಿದೆ. ಆಗ ಇಬ್ಬರ ವೋಟು ಒಂದೇ ಪಕ್ಷಕ್ಕೆ ಹೋಗೋ ಮೂಲಕ ಬಿಜೆಪಿಗೆ ಬರೋ ವೋಟ್ ತಪ್ಪಿಸೋದಕ್ಕೆ ಚರ್ಚೆ ನಡೀತಾ ಇದೆ. ಆದ್ರೆ ಅವರು ಏನೇ ಮಾಡಿದ್ರೂ ಬಿಜೆಪಿ ಗೆಲುವನ್ನ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಆತ್ಮವಿಶ್ವಾಸವನ್ನ ಹೊರಡಿಸಿದ್ದಾರೆ. ಇನ್ನು ಈ 2 ಪ್ರಾದೇಶಿಕ ಪಕ್ಷಗಳಿಗೆ ಕ್ಲಾಸ್ ತೆಗೆದುಕೊಂಡಿರೋ ಅಣ್ಣಾಮಲೈ AADMK ಅಧಿಕಾರದಲ್ಲಿದ್ದಾಗ ದೋಚಿದರೆ DMK ಕೊಯಂಬತ್ತೂರಿನಲ್ಲಿ ಯಾವ ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ. ಆದ್ರೆ ಕೊಯಂಬತ್ತೂರಿಗೆ ಪ್ರಧಾನಿ ಮೋದಿ ಏನು ಮಾಡಿದ್ದಾರೆ ಅನ್ನೋದರ ಅರಿವು ಜನರಿಗೆ ಇದೆ. ಆದ್ರಿಂದ ಬಿಜೆಪಿ ಗೆಲುವನ್ನ ತಡೆಯೋದು ಯಾರಿಗೂ ಸಾಧ್ಯವಿಲ್ಲ ಅಂತ ವಿಶ್ವಾಸವನ್ನ ಹೊರಡಿಸಿದ್ದಾರೆ. ಈಗ ಬದ್ಧ ವೈರಿಗಳಾದ 2 ಪ್ರಾದೇಶಿಕ ಪಕ್ಷಗಳು ಒಂದಾಗ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಹಲವರಲ್ಲಿದೆ.
ರಾಜ್ಯ ಸರ್ಕಾರದ ಹಗರಣಗಳನ್ನ ಪಿನ್ ಟು ಪಿನ್ ಬಯಲಿಗೆಳೆದು ಆಡಳಿತ ವಿರೋಧಿ ಅಲೆ ಏಳೋದಕ್ಕೆ ಕಾರಣವಾಗಿದ್ದೆ ಅಣ್ಣಾಮಲೈ. ಆದ್ರಿಂದ ಡಿಎಂಕೆ ಅಣ್ಣಾಮಲೈ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಹಪಹಪಿಸ್ತಾ ಇದೆ. ಇತ್ತ ವಿಪಕ್ಷ ಸ್ಥಾನದಲ್ಲಿ ಎಐಎಡಿಎಂಕೆ ಇದ್ರೂ ರಾಜ್ಯ ಸರ್ಕಾರವನ್ನ ಬುಡಮೇಲು ಮಾಡಿದ್ದು ಅಣ್ಣಾಮಲೈ. ಅಲ್ಲಿನ ಜನರು ಅಣ್ಣಾಮಲೈ ನಿಜವಾದ ವಿಪಕ್ಷ ನಾಯಕ ಅಂತ ಹೇಳೋ ಮಟ್ಟಕ್ಕೆ ಪಾಪ್ಯುಲಾರಿಟಿ ಸಿಕ್ಕಿದೆ. ಅಲ್ಲದೆ ಎನ್ಡಿಎ ಮೈತ್ರಿಕೂಟದಿಂದ ಎಐಎಡಿಎಂಕೆಯನ್ನ ಹೊರಗಟ್ಟಿದ್ದು ಅಣ್ಣಾಮಲೈ. ಆದ್ರಿಂದ ಎರಡೂ ಪಕ್ಷಗಳಿಗೆ ಅಣ್ಣಾಮಲೈ ಕಾಮನ್ ವೈರಿ ಆಗಿರೋದ್ರಿಂದ ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇವೆ. ಇನ್ನು ಪ್ರಾದೇಶಿಕ ಪಕ್ಷಗಳದ್ದೇ ಪ್ರಾಬಲ್ಯ ಇರೋ ತಮಿಳುನಾಡಿನಲ್ಲಿ ಬಿಜೆಪಿ ಸ್ವಲ್ಪ ಚಿಗುರೋದಕ್ಕೆ ಆರಂಭಿಸಿದೆ. ಆದರೆ ಕಾಂಗ್ರೆಸ್ ಸ್ಥಿತಿ ಚಿಂತಾಜನಕವಾಗಿಯೇ ಇದೆ. ಕಂಪ್ಲೀಟ್ ಕುಗ್ಗಿರೋ ಕೈಗೆ ಬಲ ನೀಡೋದಕ್ಕೆ ಬಿಜೆಪಿ ಫಾರ್ಮುಲಾ ಪ್ರಯೋಗಿಸ್ತಾ ಇದೆ ಕಾಂಗ್ರೆಸ್. ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದ ಐಎಎಸ್ ಅಧಿಕಾರಿ ಶಶಿಕಾಂತ್ ಸೆಂಥಿಲ್ರನ್ನ ತಿರುವಳ್ಳೂರಿನಿಂದ ಕಣಕ್ಕಿಳಿಸ್ತಾ ಇದೆ ಕಾಂಗ್ರೆಸ್. ಈ ಮೂಲಕ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದ ಐಪಿಎಸ್ ಐಎಎಸ್ ಅಧಿಕಾರಿಗಳು ಒಂದೇ ಟೈಮ್ ನಲ್ಲಿ ತಮಿಳುನಾಡು ಲೋಕಸಭೆಯಲ್ಲಿ ಕಣಕ್ಕಿಳಿದಂತಾಗ್ತಾ ಇದೆ. 2019ರಲ್ಲಿ ಅಣ್ಣಾಮಲೈ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಟೈಮ್ನಲ್ಲೇ ಶಶಿಕಾಂತ್ ಸೆಂಥಿಲ್ ಕೂಡ ರಾಜೀನಾಮೆ ನೀಡಿದ್ರು. ರಾಷ್ಟ್ರವಾದದ ಐಡಿಯಾಲಜಿ ಇರಿಸಿದ್ದ ಅಣ್ಣಾಮಲೈ ಬಿಜೆಪಿಗೆ ಸೇರ್ಪಡೆಯಾದ್ರೆ ಶಶಿಕಾಂತ್ ಸೆಂಥಿಲ್ ಕಾಂಗ್ರೆಸ್ ಸೇರಿಕೊಂಡಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಾರ್ ರೂಮ್ ಇನ್ಚಾರ್ಜ್ ಆಗಿದ್ದು ಇದೇ ಶಶಿಕಾಂತ್ ಸೆಂಥಿಲ್. ಕರ್ನಾಟಕ ಬಿಜೆಪಿ ಸರ್ಕಾರದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಕ್ಯಾಂಪೇನ್ ಮಾಡೋದ್ರಲ್ಲಿ ಶಶಿಕಾಂತ್ ಸೆಂಥಿಲ್ ಪಾತ್ರವೂ ಇತ್ತು. ಇನ್ನು ಪಕ್ಕಾ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ವಿರೋಧಿಯಾಗಿರೋ ಸೆಂಥಿಲ್ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ತಮಿಳುನಾಡಿನಲ್ಲಿ ಪ್ರಚಾರಕ್ಕಾಗಿ ಪ್ರಧಾನಿ ಮೋದಿ ಪದೇ ಪದೇ ಬರ್ತಾ ಇದ್ದಾರೆ. ಯಾವ ಪ್ರಧಾನಿಯೂ ಎಲೆಕ್ಷನ್ಗಾಗಿ ಇಷ್ಟು ಆಕ್ಟಿವ್ ಆಗಿರೋದನ್ನ ನಾನು ನೋಡಿರ್ಲಿಲ್ಲ. ಇಡೀ ಪಕ್ಷವೇ ಎಲೆಕ್ಷನ್ಗಾಗಿ ಫುಲ್ ಆಕ್ಟಿವ್ ಆಗಿದೆ. ಇದರಿಂದ ದೇಶದಲ್ಲಿ ಆಡಳಿತ ಕುಂಠಿತವಾಗಿ ಸಾಗ್ತಾ ಇದೆ ಅಂತೆಲ್ಲ ಆರೋಪಿಸ್ತಾ ಇದ್ದಾರೆ. ಇನ್ನು ಇದೆಲ್ಲ ಆರೋಪ ಪ್ರತ್ಯಾರೋಪಗಳ ನಡುವೆಯೂ ರಣವೇಗದಲ್ಲಿ ಕ್ಯಾಂಪೇನ್ ನಲ್ಲಿ ತೊಡಗಿದ್ದಾರೆ ಅಣ್ಣಾಮಲೈ. ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಅಧ್ಯಕ್ಷ ಸ್ಥಾನದ ಜೊತೆಗೆ ಎಂಪಿ ಟಿಕೆಟ್ ಕೂಡ ನೀಡಿರೋ ಹಿನ್ನೆಲೆ ಅಣ್ಣಾಮಲೈ ಜವಾಬ್ದಾರಿಗಳು ಮತ್ತಷ್ಟು ಹೆಚ್ಚಾಗ್ತಾ ಇವೆ. ಆದ್ರೆ ಸಮಾಧಾನಕರ ವಿಷಯ ಏನಂದ್ರೆ ಟಿಕೆಟ್ ಸಿಕ್ಕ ಬಳಿಕ ಅಣ್ಣಾಮಲೈ ಪಾಪ್ಯುಲಾರಿಟಿ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಿದೆ ಅನ್ನೋದು. ಪ್ರಚಾರದ ಸಲುವಾಗಿ ಅಣ್ಣಾಮಲೈ ಕಾಲಿಟ್ಟ ಕಡೆಗಳಲ್ಲೆಲ್ಲ ಮುಂಚೆಗಿಂತಲೂ ಹೆಚ್ಚಿನ ಜನರು ಸೇರ್ತಾ ಇದ್ದಾರೆ. ಯಾವ್ಯಾವ ಮೂಲಗಳಿಂದ ಪ್ರಚಾರ ಮಾಡಬಹುದೋ ಎಲ್ಲಾ ಕಡೆಗಳಿಂದಲೂ ಪ್ರಚಾರಕ್ಕೆ ಧುಮುಕಿದ್ದಾರೆ ಅಣ್ಣಾಮಲೈ. ಸೋಷಿಯಲ್ ಮೀಡಿಯಾದಲ್ಲೂ ಕಂಪ್ಲೀಟ್ ಆಕ್ಟಿವ್ ಆಗಿರೋ ಅವರು ತಮ್ಮ ಪ್ರಚಾರದ ವಿಷಯ, ಫೋಟೋ, ವಿಡಿಯೋಗಳ ಜೊತೆಗೆ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇರೋ ಪ್ರತಿ ನಾಯಕರ ಫೋಟೋ, ವಿಡಿಯೋ, ನಾಮಿನೇಷನ್ ವಿಚಾರಗಳನ್ನ ಹಂಚಿಕೊಳ್ಳುವ ಮೂಲಕ ಇತರರಿಗೂ ಬೆಂಬಲ ನೀಡ್ತಾ ಇದ್ದಾರೆ. ಇನ್ನು 40 ದಿನಗಳ ಕಾಲ ಪ್ರಚಾರ ಬಿಟ್ಟು ಬೇರೆ ಯಾವ ಕೆಲಸವೂ ಇಲ್ಲ ಅಂತ ಸಂಕಲ್ಪವನ್ನ ತೊಟ್ಟಿದ್ದು ಅವರನ್ನ ನೋಡಿ ಯುವ ಕಾರ್ಯಕರ್ತರು ಕೂಡ ಸಂಪೂರ್ಣ ಬೆಂಬಲ ನೀಡಿ ಬೆನ್ನಿಗೆ ನಿಂತಿದ್ದಾರೆ. ಒಟ್ನಲ್ಲಿ ಯಾವಾಗ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಮುನ್ನುಗ್ಗಿ ತನ್ನ ಜೊತೆಗಾರರನ್ನು ಮುಂದಕ್ಕೆ ಕರೆದೊಯ್ತಾನೋ ಅವನೇ ನಿಜವಾದ ನಾಯಕ ಅಂತಾರೆ. ಸದ್ಯ ಬಿಜೆಪಿ ಕಾರ್ಯಕರ್ತರ ಮಟ್ಟಿಗೆ ಆ ನಾಯಕ ಅಣ್ಣಾಮಲೈ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ತಾನೇ ಕೆಲಸ ಮಾಡದಿದ್ರೆ ತನ್ನ ನಂಬಿದ ಜನರಿಗೆ ಹೇಗೆ ಕೆಲಸ ಹೇಳೋದು ಅನ್ನೋ ನಿಟ್ಟಿನಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡಿ ಎಲ್ಲರನ್ನ ಹುರಿದುಂಬಿಸ್ತಾ ಇದ್ದಾರೆ ಅಣ್ಣಾಮಲೈ. ಈ ಶ್ರಮ, ಹೋರಾಟ, ಸಂಘಟನೆ ಎಲ್ಲವೂ ಫಲಿತಾಂಶದಲ್ಲಿ ತಿಳಿಯಲಿದೆ ಅನ್ನೋದು ವಾಸ್ತವ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಸದ್ಯ ಬಿಜೆಪಿ ಕಾರ್ಯಕರ್ತರ ಮಟ್ಟಿಗೆ ಆ ನಾಯಕ ಅಣ್ಣಾಮಲೈ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ತಾನೇ ಕೆಲಸ ಮಾಡದಿದ್ರೆ ತನ್ನ ನಂಬಿದ ಜನರಿಗೆ ಹೇಗೆ ಕೆಲಸ ಹೇಳೋದು ಅನ್ನೋ ನಿಟ್ಟಿನಲ್ಲಿ ಬಿಡುವಿಲ್ಲದೆ ಕೆಲಸ ಮಾಡಿ ಎಲ್ಲರನ್ನ